ಪರಮ ಮತ್ತೀಗ ನಾವು ಮನೆ ನೋಡ್ಕೊಂಡ್ ಬಂದೀವಲ್ಲ ಮತ್ತು ಈ ಯಾವಾಗ ಹೋಗೋಣ ಅಂತ. ಅಣ್ಣ ಇವಾಗಲೇ ಹೋಗ್ಬೇಡ್ರಿ, ನನಗೆ ಬೇಜಾರಾಗುತ್ತೆ. ಹ್ಞೂ ಶಿವು, ಇವಾಗಲೇ ಹೋಗೋದು ಬೇಡ. ಆಕಿದು ಡೆಲಿವರಿ ಆಗಲಿ ತಡಿ, ಇನ್ನೊಂದು ವಾರಕ್ಕೆ ಡೆಲಿವರಿ ಆಗತ್ತೆ. ಆಮೇಲೆ ಹೋಗಂತೆ, ಸುಮ್ಮನೆ ಅಲ್ಲಿವರೆಗೂ ಹೋಗಕ್ಕೆ ಹೋಗ್ಬೇಡ್ರಿ, ಇಲ್ಲೇ ಇರ್ರಿ. ಹ್ಞೂ ರೀ ಮಾವರೇ, ಮತ್ತು ಇವಾಗೇನೋ ಶಿಫ್ಟ್ ಆಗೋದು ಬೇಡ. ಗೀತಾಂದು ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ದಿನ ಇಲ್ಲೇ ಇದ್ದು ಆಮೇಲೆ ಹೋಗಂತ ಸುಮ್ಮನಿರ್ರಿ. ಹ್ಞೂ ರೀ, ಮತ್ತು ಅವರು ಕ್ಲೀನ್ ಮಾಡೋಕ್ಕೆ ಅಷ್ಟು ದಿನ ಬೇಕಾಗತ್ತೇನೋ ತಾಳ್ರಿ. ಮತ್ತು ಗೀತನ ಡೆಲಿವರಿ ಮುಗಿಸ್ಕೊಂಡೆ ಹೋಗೋಣಂತೆ, ಒಂದು ವಾರ ಇತ್ತು. ಡೆಲಿವರಿ ಆದಮೇಲೆ ಇನ್ನೊಂದು ಸ್ವಲ್ಪ ದಿನ ಇದ್ದು ಹೋಗೋಣಂತೆ. ಅಷ್ಟೊತ್ತಿಗೆ ಅವರು ಮನೆ ಕ್ಲೀನ್ ಮಾಡ್ಕೊಂಡು ಪೇಂಟ್ ಮಾಡ್ಕೊಂಡು ಕೊಡ್ತಾರೆ. ಅಯ್ಯಯ್ಯೋ, ಪೇಂಟ್ ಮಾಡೋದು ಏನಿಲ್ಲವ ತಾಯಿಯಲ್ಲಿ, ಬರೀ ಕ್ಲೀನ್ ಮಾಡೋದಷ್ಟೇ. ಹೊಸ ಮನೆ ಅದು, ನಾವು ಮೂರನೇವ್ರು ಹೋಗೋದು. ಮೂರನೇರು ನಾಲ್ಕನೇವ್ರು ನಾವೇ ಬಾಡಿಗೆದಾರರು. ಅವರೆಲ್ಲ ಒಂದೊಂದು ವರ್ಷ ಇದ್ದು ಹೋಗೋದವರು, ಟ್ರಾನ್ಸ್ಫರ್ ಆಗಿ ಹೋಗಿದಾರಂತೆ ಅಲ್ಲಿಗೆ ಬಂದಮೇಲೆ, ಆ ಮನೆಗೆ ಬಂದಮೇಲೆ. ಹಂಗಾಗಿ ಈಗ ನಾವು ನಾಲ್ಕನೇವ್ರು. ಈಗ ಅದಕ್ಕೇನು ಪೇಂಟ್ ಗೀಂಟ್ ಮಾಡೋಂಗಿಲ್ಲ, ಹೊಸ ಮನೆಯೇ ಐತದು. ಪದ್ಮಕ್ಕ, ಅದು ಹೊಸ ಮನೆಯೇ ಐತಿ, ಅದಕ್ಕೇನು ಪೇಂಟ್ ಗೀಂಟ್ ಮಾಡಿಸಲ್ಲ ಈಗ ಅವರು. ಇನ್ನು ಪೇಂಟ್ ಮಾಡಿ 3 ವರ್ಷ ಆಯ್ತು, 4 ವರ್ಷ ಆಯ್ತು ಅಷ್ಟೇ. ಅವ್ರೇನು ಪೇಂಟ್ ಮಾಡಲ್ಲ, ಕ್ಲೀನ್ ಮಾಡಿಸತ್ಲೆ 1-2-3 ದಿನ ಅಂತ ಹಿಡ್ಕೊಳ್ರಿ. ಅಷ್ಟೇ. ನೀವು ಒಂದು ಕೆಲಸ ಮಾಡಿರಿ ಪ್ರಭು, ಈಗ ಮನೆ ಕ್ಲೀನ್ ಮಾಡಿಸೋದ್ರಿಗೆ ಒಂದು 3-4 ದಿನ ಆಗತ್ತೇನಪ್ಪ. ಆದಮೇಲೆ ಒಳ್ಳೆ ದಿನ ನೋಡಿ ಹಾಲು ಉಕ್ಕಿಸ್ರಿ. ಹಾಲು ಉಕ್ಕಿಸಿ ಆಮೇಲೆ ಅಷ್ಟೊತ್ತಿಗೆ ಇನ್ನೇನು ಗೀತನ ಡೆಲಿವರಿ ಬಂದೇ ಬಿಡ್ತೈತಿ. ಅದನ್ನು ಮುಗಿಸ್ಕೊಂಡು ಆಮೇಲೆ ಒಂದು ವಾರ ಇದ್ದು ಬೇಕಾದ್ರೆ ಆಮೇಲೆ ಶಿಫ್ಟ್ ಆಗಂತ್ರಿ. ಮತ್ತು ಊರಿಂದ ತಗೊಂಬರ್ಬೇಕಲ್ಲಪ್ಪ ಎಲ್ಲ ಪಾತ್ರೆ ಪಗಡೆ ಎಲ್ಲದನ್ನು. ನೋಡಿ ಹೆಂಗೆ ಮಾಡ್ತೀನಿ ಹಂಗಾರೆ ಹಂಗೇನ ಮಾಡ್ಬೋದು. ಮತ್ತು ನಾವು ಹೋದ ದಿನದಿಂದ ಬಾಡಿಗೆ ಕೌಂಟ್ ಮಾಡ್ತಾರೇನ ಅಲ್ಲನ್ರಿ? ನಾವು ಯಾವಾಗ ಹಾಲು ಉಕ್ಕಿಸ್ತೀವಲ್ಲ, ಮತ್ತಿನ್ನೇನು ಅದೇನು ಹೊಸ ಮನೆಯಲ್ಲ, ಆದರೂ ನಾವು ಬಾಡಿಗೆ ಮನೆಗೆ ಮತ್ತು ಪೂಜೆ ಗೀಜೆ ಮಾಡಿ ಹಾಲು ಉಕ್ಸೋದಂತೂ ನಮ್ಮದು ಪದ್ಧತಿ. ಅದು ಬಾಡಿಗೆ ಮನೆಯನ್ನಾರಾಗಿರಲಿ, ಸ್ವಂತ ಮನೆಯನ್ನಾರಾಗಿರಲಿ. ಮತ್ತು ಉಕ್ಸಿದ ಮೇಲೆ ಮತ್ತು ಆವತ್ತಿನ ದಿನವೇ ಕೌಂಟ್ ಮಾಡ್ತಾರೆ ಅಂತ ಅನಿಸ್ತತಿ. ಮತ್ತು ಹೆಂಗೆ ಮಾಡೋಣ ಶಿವು? ಅಯ್ಯೋ, ನೀವು ಯಾಕಷ್ಟು ಟೆನ್ಷನ್ ತಗೊಂತೀರಿ ಅಂತ ಗೊತ್ತಾಗಲಿಲ್ಲ ನನಗೆ. ಅದು ಪರಿಚಯದರೆ ನಮ್ಮ ಮನೆಯೇ, ನಮ್ಮ ಫ್ರೆಂಡ್ ಮನೆಯೇ ಅದು. ನೀವು ಅವತ್ತಿನ ದಿನ ಹಾಲು ಉಕ್ಸೋದಾದ್ರೆ ಉಕ್ಕಿಸ್ರಿ, ಇಲ್ಲ ಅಂದರೆ ಗೀತನ ಡೆಲಿವರಿ ಮುಗಿಸ್ಕೊಂಡು ಒಂದು 4-5 ದಿನ ಇಲ್ಲಿದ್ದು ಅಷ್ಟೊತ್ತಿಗೆ ನೀವೆಲ್ಲ ಏನೋ ಊರಿಂದ ಸಾಮಾನೆಲ್ಲ ತಗೊಂಡು ಬಂದು, ಪಾತ್ರೆ ಪಗಡೆ ಸೋಫಾ ಅದೇನೇನದ ಕಾಟು ಎಲ್ಲ ತಗೊಂಡು ಬಂದು ಇಡ್ರಿ. ನಾನೆಲ್ಲ ಹೇಳ್ತೀನಿ, ಒಂದು ವಾರ ಹೆಚ್ಚು ಕಮ್ಮಿ ನಡೀತತಿ. ಅವ್ರೇನು ಅವತ್ತಿನ ದಿನ ಕೌಂಟ್ ಮಾಡಲ್ಲ. ಅಕ್ಕ, ಕ್ಲಿಯರ್ ಆಯ್ತಾ ನಿನಗೆ? ನಾನೆಲ್ಲ ಹೇಳಿ ಮಾತಾಡ್ತೀನಿ, ಸುಮ್ಮನೆ ಅದ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಬೇಡ್ರಿ. ಹಂಗೆ ಸೈ ಆತಲ್ ಬಿಡು, ಮತ್ತಿನ್ನೇನು. ಮತ್ತೆ ನಿನ್ನ ಫ್ರೆಂಡ್ ಮನೇನೆ ಅಂತೀಯ, ಮತ್ತೊಂದು ವಾರ ಹೆಚ್ಚು ಕಮ್ಮಿ ನಡೀತತ್ತಾಗ. ಅದ ಶಾಂತಪುರ ಮನೆ ಯಾವುದಿಲ್ಲ? ಹ್ಞೂ ಬೇ, ಅದೇ ಶಾಂತಪುರ ಮನೆಯೇ ಅದು. ಅದೇ ಅಪ್ಪಾಜಿರಿಗೆ ಭಾರಿ ಪರಿಚಯದಾರ ಅಂತಲ್ಲ ಅವರು. ಶಾಂತಪುರ ಮನೆ ಅದ, ನಾನೇ ಹೇಳ್ತೇನೆ ಬಿಡ ಪದ್ಮಾ ಪ್ರಭು. ನೀವು ಸುಮ್ಮನೆ ಒಂದು ಕೆಲಸ ಮಾಡಿ, ಡೆಲಿವರಿ ಮುಗಿಸ್ಕೊಂಡ್ಮೇಲೆ ಒಳ್ಳೆ ದಿನ ನೋಡ್ಕೊಂಡು ಹಾಲು ಉಕ್ಕಿಸಿ ಹಂಗ ನೀನು ಊರಿಗೆ ಹೋಗಿ ಎಲ್ಲ ಪಾತ್ರೆ ಪಗಡಿ ಎಲ್ಲ ತಗೊಂಡು ಬಂದು ಇಡು. ಹಾಕಿ ಹಂಗೆ ಒಂದು ಚೂರು ಇಲ್ಲಿ ಹುಡುಗಿಲ್ಲೇ ಇರ್ತತಿ. ನಾವೇ ನೋಡ್ಕೊಂತ ಇಲ್ಲ ಅಂದ್ರೆ ರುದ್ರಂ ಬರ್ತಾನೆ ಅಂದದ್ಲಪ್ಪ. ಯಾರೋ ಒಬ್ರು ಗೀತನ ಜೊತೆಗಿದ್ರೆ ಅದೇನು ಭಾಳಷ್ಟು ಜನ ಅದಾರ ನೋಡ್ಕೊನಾರು ನಮ್ಮ ಮನೆಗೇನು. ಆಕೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ 1-2 ದಿನ ಬಿಟ್ಟು ಬೇಕಾರಿಲ್ಲ ಬೆಳಗ್ಗೆ ಹೋಗಿ ಎಲ್ಲ ಜೋಡಿಸಿ ಸಾಯಂಕಾಲಕ್ಕೆ ವಾಪಸ್ ಬರ್ರಿ. ಮತ್ತು ರಾತ್ರಿ ಅವನಿನ್ನೇ ನಿನ್ನ ಬಿಟ್ರಂಗಿಲ್ಲ, ಏನು ಒಂದು 3-4 ತಾಸು ಬಿಟ್ಟಿದ್ದಿತ್ತು ಅಷ್ಟೇ ಅದು. ಹಂಗೆ ಜೋಡಿಸ್ಕೊಂಡು ಆಮೇಲೆ ಮತ್ತೆ ಬಂದಿಲ್ಲಿರ ಅಂದ್ರೆ ಎಲ್ಲ ಸೆಟ್ ಆದಮೇಲೆ ಆ ಮನೆಗೆ ಹೋಗಂದ್ರೆ ಹಂಗೆ ಮಾಡ್ರಿ ಪ್ರಭು. ಪದ್ಮ ಹಂಗೆ ಮಾಡ್ರಿ ಸುಮ್ಮನೆ. ಹ್ಞೂ ಅಣ್ಣ, ಅದಕ್ಕೆ ಹಂಗೆ ಮಾಡ್ರಿ. ಅತ್ತೆ ಹೇಳಿದ್ರಲ್ಲ, ಅದು ಬೆಸ್ಟ್ ಐಡಿಯಾ ನೋಡ್ರಿ. ಎಲ್ಲ ಜೋಡಿಸ್ಕೊಂಡು ನಿಧಾನಕ್ಕೆ ಹೋಗಂತ್ರಿ. ಏನು ಇನ್ನೊಂದು 15 ದಿನದಾಗ ಎಲ್ಲ ಸೆಟ್ಟಾಗಿ ಅಲ್ಲೇ ಹೋಗಂತ್ರಿ. ನನಗಂತೂ ಭಾಳ ಖುಷಿಯಪ್ಪ. ಅಣ್ಣ ಅದಕ್ಕೆ ಇದೇ ಊರಿಗೆ, ಅದು ಬೇರೆ ನಮ್ಮ ಮನೆ ಹತ್ರನೇ ಮನೆ ಮಾಡಿರೋದಂತೂ ನನಗಂತೂ ಭಾಳ ಖುಷಿ ಆಯಿತು. ನನ್ನ ಅಳಿಯನ್ನು ಬೇಕಾದ ಟೈಮಿಗೆ ಮನೆ ಕರ್ಸ್ಕೊಂಡು ನೋಡ್ಬೋದು. ಇದು ಚೆನ್ನಾಗತ್ ಬಿಡು. ಮತ್ತಿನ್ನೇನೋ ಅವ್ರು ಅವತ್ತಿಂದನೋ ಬಾಡಿಗೆ ಹಿಡಿಲಿಲ್ಲಿದ್ರೆ ಮುಗೀತು. ಏನು ಇನ್ನೊಂದು 15 ದಿನಕ್ಕೆ ಹಂಗೆ ಮಾಡೋಣ ಅಂತ ಹೇಳ್ರತ್ತಾಗಿ. ಓನಮ್ಮ ಬಂದರಿ. ಆಡಪ್ಪ ನೋಡ್ಲಿ, ಮಾವು ಎಷ್ಟು ಕಂಡು ಆಟ ಸಾಮಾನು ತಗೊಂಬಂದ ನೋಡು. ನೋಡು ಅವು ಏನೇನೋ ತಗೊಂಬಂದ ನೋಡಪ್ಪ, ಬಣ್ಣದ್ದು. ಹೇಳಕ್ ಬರ್ತೈತೆ ನಿನಗೆ ಯಾವ ಬಣ್ಣ ಅಂತಂದು? ನೋಡಪ್ಪ ನಿಮ್ಮ ಮಾವ ಎಷ್ಟು ಕಂಡು ತಗೊಂಬಂದದಾನ ಆಟ ಆಡೋಕ್ಕೆ. ಆಡಪ್ಪ ಜಾಣ. ಮತ್ತು ಅಮ್ಮ ಅನ್ಬೇಡ, ಸುಮ್ಮ ಕುತ್ಕೊಂಡು ಆಡಪ್ಪ. ನನಗಂತೂ ಎತ್ತಿತ್ಕೊಂಡು ಸೊಂಟ ಕೈ ನೋವು ಬಂದತ್ತೆ. ಆಡಪ್ಪ ಬಂಗಾರಿ, ಜಾಣ ಬಂಗಾರಿ ಅಲ್ಲ ನೀನು. ಹೌದಾ, ನೀನು ಜಾಣ ಬಂಗಾರಿನ? ಹ್ಞೂ ಅಂತೀಯ, ಎಲ್ಲ ತಿಳಿದತ್ತಲ್ಲ ನಿನಗೆ. ನೋಡೇ ಪದ್ಮ, ನಿಮ್ಮ ಮನೆಗಿದ್ದಾಗ ಬರೀ ಅಮ್ಮ ಅಂತಿದ್ದ, ಇಲ್ಲಂತೂ ಬಂದು ಎಲ್ಲರಿಗೂ ಅಮ್ಮ ಅಪ್ಪ ಅತ್ತೆ ಅದು ಬಾಲು
ಕಲ್ತದ್ ನೋಡು. ಅದಕ್ಕೆ ಜನ ಜೊತೆಗೆ ಬೆಳೆದ್ರೆ ಮಕ್ಕಳು ಲಘುನ ಮಾತಾಡೋದು ಕಲಿತಾವೆ. ಇಪ್ಪಟ್ಟಿನ ಅಂತದ ಇಲ್ಲೇ ಇರ್ತಾನಲ್ಲ ಅಲ್ಲ ನಾ ಬಂಗಾರಿ. ಇಲ್ಲಿ ಭಾಳ ಜನ ಆದ್ರಲ್ಲ ಮಾತಾಡೋದು ಕೇಳಿ ಕೇಳಿ ಹಂಗೆ ಮಕ್ಕಳು ಅಬ್ಸರ್ವ್ ಮಾಡ್ತಿರ್ತಾವೆ. ನಾವು ಮಾತಾಡೋದು ಕೇಳಿ ಕೇಳಿ ಅವು ಮಾತು ಕಲಿಯೋದು ಕಲ್ತಿದ್ದಾನೆ. ಅಲ್ಲ ಪರಮ, ರುದ್ರನ್ ಬರ್ತಾನೆ ಅಂದಿತ್ತು, ಯಾಕೆ ಬಂದೇ ಇಲ್ಲಲ್ಲ ಇಟ್ಟತ್ತಾದ್ರೂ? ಬರ್ತಾನೆ ಅಂತ ಫೋನ್ ಮಾಡಿದ್ಲವ ನಿನ್ನೆ, ಯಾಕೆ ಇಟ್ಟತ್ತಾದ್ರೂ ಬರಲಿಲ್ಲ? ನಾನು ಅದ ಕಾಯ್ತಾನೆ, ಯಾಕೆ ಬರಲಿಲ್ಲ ಈಕಿ, ಯಾಕೆ ಬರಲಿಲ್ಲ ಅಂತ. ಏನಪ್ಪ ದೊಡ್ಡ ಮೀಟಿಂಗ್ ನಡೆದತ್ತಲ್ಲ ಪಪ್ಪು ನಿಮ್ಮ ಮನೆಗೆ? ಬಾರೆ ವಿಮಲ, ಬಾರ ಲಕ್ಷ ಈಗ ಬರಂಗತ್ತ ನಿನಗೆ. ಅವತ್ತು ಕೂಗ್ತಾನೆ ಬಾರಲ್ಲ ಅಂದು ಹಂಗ ಹೋಗಿಯಲ್ಲ. ಇವತ್ತು ಬರಂಗತ್ತ. ಅಯ್ಯೋ ಅವತ್ತು ನಾವು ಕ್ರಿಕೆಟ್ ಆಡ್ತಿದ್ವಜ್ಜಿ, ಹಂಗಾಗಿ ಬರಲಿಲ್ಲ. ಮತ್ತೆ ಇವತ್ತು ಅವ್ವ ಪಾಪಣ್ಣ ಬಂದನ ಬರ್ರಿ ಆಟಾಡಂತೆ ಅವನ ಜೊತೆಗೆ ಅಂದೆ. ಅವನು ಯಾರು ರೀತು ಬರಲಿಲ್ಲ, ಅವ್ರ ಫ್ರೆಂಡ್ ಜೊತೆ ಕ್ರಿಕೆಟ್ ಆಟಾಡಕ್ಕೆ ಹೋಗ್ಯಾನೆ. ನಾನು ಪಾಪಣ್ಣನ ಜೊತೆಗೆ ಆಟಾಡೋಣ ಅಂತ ಬಂದೆ. ಬಾ ಆಟಾಡ್ ಬಾ. ಬಾರೇ ವಿಮಲ ಕೂತ್ಕೋ ಬಾ. ಪಾಪು ನಿನ್ನ ಹೆಸರು ಏನಪ್ಪ? ಅವನಿಗೇನು ಮಾತಾಡಕ್ಕೆ ಬರಲ್ಲಲ್ಲ ಲಕ್ಷ. ಅವನ ಹೆಸರು ಆಕಾಶ್ ಅಂತ. ನೋಡಪ್ಪ ಅಣ್ಣ, ನೀನನ್ನು ಅಣ್ಣ ಅನ್ನು. ಎಲ್ಲ ಇವನ ನೋಡ ಹೇಳ್ಕೊಟ್ಟಂಗೆ ಹೇಳಿತ್ತು. ನನ್ನ ಮಗ ಅಂತೂ ಬೇಗ ಬೇಗ ಮಾತು ಕಲಿತದನ್ಬಿಡು. ಪರಮ ಎಲ್ಲ ಹೇಳ್ಕೊಡು ಅಂದ್ರೆ ಸುಮ್ಮನೆ ನೋಡಿ. ಅದಕ್ಕೆ ಮನ್ಯಾಗ ಒಬ್ಬರು ಹಿರಿಯರು ಇರ್ಬೇಕು ಅನ್ನೋದು. ಎಲ್ಲ ಹೇಳ್ಕೊಡ್ತಾರೆ. ಏನಪ್ಪ ಅಣ್ಣನ ಅವನು? ಮಾತಾಡು. ಆಕಾಶ್, ನಿನ್ನ ಹೆಸರು ಆಕಾಶ, ನನ್ನ ಹೆಸರು ಲಕ್ಷಯ. ನೋಡು ಗೊಂಬೆ ಎಂತ ಚಂದದವಲ್ಲ, ಆಟಾಡೋಣ ಇಬ್ರು, ನನಗೆ ಕೊಡ್ತೀಯ ಅದನ್ನ? ಅಣ್ಣ. ಅಯ್ಯೋ ನನ್ನ ಬಂಗಾರಿ ಅಂತ ಚಂದ ಮಾತಾಡೋದು ಕಲಿತೈತಲ್ಲ ಮುದ್ದು ಬಂಗಾರಿ. ಅದಕ್ಕೆ ಹೇಳೋದು, ಭಾಳ ಜನ ಇದ್ರೆ ಮಕ್ಕಳು ಲಘುನ ಮಾತಾಡೋದು ಕಲಿತಾವೆ. ಇಪ್ಪಟ್ಟಿನ ಎಂತಾಗ ಇಲ್ಲ ಮನೆ ಮಾಡಿದ್ರೆ ಎಲ್ಲ ಕಲಿತಾನೆ. ಪಾರಮ್ಮ ಎಲ್ಲ ಕಲಿಸ್ತಾಗ ಮಾತಾಡೋದೆಲ್ಲ. ವಿಮಲ, ನಾವು ಇಲ್ಲಿರೋದು ನಮ್ಮ ಮನೆಯವ್ರ ಅಂತಿಂತೂ ಒಪ್ಪಿ ಇಲ್ಲೇ ಶಿಫ್ಟ್ ಆಗೋಕ್ಕೆ ಒಪ್ಕೊಂಡ್ರಲ್ಲ, ಅದ ನನಗೆ ಭಾಳ ಖುಷಿ. ಮತ್ತು ಭಾಳ ಜನ ಇದ್ದಾಗ ಅದ್ರಾಗೂ ಮನೆಗೆ ಹಿರಿಯರಿದ್ದರೆ ಮಕ್ಕಳು ಸಂಸ್ಕೃತಿ ಸಂಸ್ಕಾರ ಎಲ್ಲ ಕಲಿತಾರೆ. ನನ್ನ ಮಗನೂ ನನಗೂ ಹಂಗೆ ಕಲಿಬೇಕು, ಒಳ್ಳೆ ಮಗನಾಗಬೇಕು ಅಂತ ಇಷ್ಟ. ನನಗೆ ಮುಖ ನೋಡಿದ್ರೂ ಗೊತ್ತಾಕತಿ, ಭಾರಿ ಒಳ್ಳೇದೈತೆ. ದೊಡ್ಡನಾದ್ಮೇಲೆ ಹಿಂಗೆ ಇರ್ತೈತೆ ನೋಡ್ಬೇಕಾರೆ, ಒಳ್ಳೆ ಗುಣದ ವ್ಯಕ್ತಿನೇ ಹಾಕನವನು. ಅದ ಬೇಕಲ್ಲ ಈಗ. ಒಂದಿಟ್ಟು ಹೆಚ್ಚು ಕಮ್ಮಿ ಓದಿದ್ರು ಪರವಾಗಿಲ್ಲವ, ನನ್ನ ಮಗ ಒಳ್ಳೆ ವ್ಯಕ್ತಿಯಾಗಿ ಬೆಳೆದ್ರೆ ಸಾಕು, ಅಷ್ಟೇ ಸಾಕು. ಬೇರೆಯವರಿಗೆ ಯಾವುದೇ ನೋವು ಕೊಡದೆ ಒಳ್ಳೆ ವ್ಯಕ್ತಿಯಾಗಿ ಸಮಾಜದಾಗ ಒಳ್ಳೆ ವ್ಯಕ್ತಿ ಅಂತ ಅನ್ಸ್ಕೊಂಡ್ರೆ ನನಗಷ್ಟೇ ಸಾಕು ನೋಡು. ತಾಯಂದ್ರಿಗೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಹೇಳು ವಿಮಲ? ಹಾಕನ್ ಬಿಡು, ನೀನು ಅವನ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಏನಿವತ್ತು ಎಲ್ಲರೂ ಆರಾಮಾಗಿ ಕುಂತ್ಬಿಟ್ಟಿರಿ? ಶಿವಣ್ಣ ಏನಪ್ಪ ಡ್ಯೂಟಿ ರಜೆ ಹಾಕಿದ್ದೀರಿ? ಹೂನಮ್ಮ ವಿಮಲ, ನಾನು ಡ್ಯೂಟಿಗೆ ರಜೆ ಹಾಕ್ಕೊಂಡೆ ಇವತ್ತು. ನಾನು ಬಂದಾಗಿಂದ ಇವರು ಮಾವರು ಪದ್ಮಕ್ಕ ಬಂದಾಗಿಂದ ರಜೆನೇ ಹಾಕಂಗಿಲ್ಲ, ಬರೀ ಅದು ಇದು ಅಂತ. ಮೊನ್ನೆನೋ ಡ್ಯೂಟಿ ಮುಗಿಸ್ಕೊಂಬಂದೆ, ಮನೆ ನೋಡ್ಕೊಂಬಂದೆ. ಅದಕ್ಕೆ ತೆಗೆ ಅಂತೇಳಿ 2 ದಿನ ರಜೆ ಹಾಕ್ಕೊಂಡು ಇದ್ವಿ ನೋಡು. ಅದೇ ಮಾತಾಡ್ಕೊಂಡು ಮಾತಾಡ್ಕೊಂತ ಕೂತ್ಕೊಂಡಿದ್ವಿ. ಅದೇ ಮನೆಗೆ ಯಾವಾಗ ಶಿಫ್ಟ್ ಆಗೋದು ಅಂತ ಮಾತಾಡ್ಕೊಂತ ಕೂತ್ಕೊಂಡಿದ್ವಿ ನೋಡು. ಮತ್ತೆ ಬಂದಾಗಿಂದ ರಜೆನೇ ಹಾಕಿಲ್ಲ, ಅಲ್ಲೇ ಬಂದು ಅಣ್ಣ ಅದಕ್ಕೆ 4-5 ದಿನ ಆಯಿತು. ಮತ್ತೇನೇನು ಮಾತಾಡೋಕ್ಕೆ ಸಿಕ್ಕಿದ್ದಿಲ್ಲ ಎಲ್ರಿಗೂ. ಮಾತಾಡ್ತಿದ್ವಿ, ಇವರಂತೂ ಕೈಗೆ ಸಿಗ್ತಿರ್ಲಿಲ್ಲ. ಡ್ಯೂಟಿ ಅಂತ. ಅದು ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರೋರು, ಒಂದಿಟ್ಟು ಮಾತಾಡೋರು, ಊಟ ಮಾಡಿ ಮಕ್ಕಳಾರು, ಮತ್ತು ಬೆಳಗ್ಗೆ 6 ಗಂಟೆಗೆ ಹೋಗ್ಬೇಕು ಅಂತೇಳಿ ಅದಕ್ಕೆ 2 ದಿನ ರಜೆ ಹಾಕ್ಕೊಂಡಿರೋದು. ಭಾರಿ ಚೆನ್ನಾಗಾಯ್ತು. ರುದ್ರಮ್ ಬರ್ತಾನೆ ಅಂತ ಫೋನ್ ಮಾಡಿತ್ತು ನಿನ್ನೆ, ಯಾಕೆ ಬಂದೇ ಇಲ್ಲ? ಏನು ರುದ್ರಮ್ ಬರ್ತದಂತ? ಸುಮ್ಮನೆ ರುಗಿತಕ್ಕ, ನೆನ್ಸ್ಕೊಳಕ್ಕೆ ಹೋಗ್ಬೇಡ. ಮತ್ತಿನೇನು ನಿನ್ನ ಡೆಲಿವರಿ ಆದಮೇಲೆ ಬರಲಿ, ನಾವು ಹೋಗೋದು ಬರೋದು ಮಾಡ್ತೀವಿ. ನಮಗೆ ಹೋಗೋರ್ಗು ಬರೋರ್ಗು ಏನೇನಾರ ಒಂದು ಕೊಂಕ್ ಮಾತಾಡ್ತೀವಿ ಕಿರಿಕಿರಿ ರುದ್ರಮ್ಮ. ಸುಮ್ಮನಿರವಾತಾಗ ಡೆಲಿವರಿ ಆದಮೇಲೆ ಬರ್ಲತ್ತಾಗ ನೋಡ್ಕೊಂಡು ಪಾಪ ನೋಡ್ಕೊಂಡು 1-2 ದಿನ ಇದ್ದು ಹೋಗ್ಲತ್ತಾಗಿ. ಮತ್ತೆ ಎಂದು ಬೇಜಾರಾಗ್ಬಿಡ್ರಿ ಯಾರು. ಅದ್ರಾಗ ಏನೈತೆ ಬಿಡೋದಮ್ಮಲ್ಲ. ಮತ್ತೆ ನಮ್ಮ ರುದ್ರಕ್ಕೂ ಹಂಗೆ ಮಾಡ್ತೈತಿ, ಅದಕ್ಕೆ ಹಂಗೆ ಅಂತೀರಿ. ನಮ್ಮ ಮೇಲೆ ಜೀವದಿರಲ್ಲ, ಮತ್ತು ಅದು ಕಿರಿಕಿರಿ ಮಾಡೋದಕ್ಕೆ ನಿಮಗೆ ಸಹಿಸ್ಕೊಳಕ್ಕಾಗಲ್ಲ. ಮತ್ತು ಬಂದರಿಗೆ ಒಂದು ಮಾತು ಅಂತಳಕ್ಕಿ, ಈ ದಿನ ಬರ್ತಾರೆ, ಹಂಗೆ ಬರ್ತಾರೆ, ಹಿಂಗೆ ಬರ್ತಾರೆ ಅಂತ ನಿನಗೆ ಗೊತ್ತೈತಲ್ಲ. ಒಂದು ಸ್ವಲ್ಪ ಸುಧಾರಿಸ್ಕೊಂಡು ಹೋದ್ರೆ ಮುಗೀತವ. ಯಾರದಿರವ ಮನೆಗೆ? ಅಯ್ಯೋ ಪರಮ, ರುದ್ರ ಮುಂದೆ ಇದು ವಾಯ್ಸು. ನಿಮ್ಮ ಅಕ್ಕಗೆ 100 ವರ್ಷ ಆಯಸ್ಸು ಬಿಡವ. ಅಯ್ಯೋ ನೆನೆಸಿದ ತಕ್ಷಣ ಬಂದಲೇ ನಿಮ್ಮ ಅಕ್ಕ. ನೋಡು, ನಾವು ಆಗ್ಲೇ ನೆನೆಸಿದ್ವಿ, ಅವಾಗ ಬರಲಿಲ್ಲ. ಈಗ ನೀನು ರುದ್ರಮ್ಮನ ಹೆಸರು ಹೇಳತ್ತಿಗೆ ನೋಡಲ್ಲಿ ಈಗ ಬಂದ್ಲು. ನಿನಗೂ ರುದ್ರಮ್ಮಗೆ ಎಂತ ನಂಟಂತೀಯ ವಿಮಲ? ಹಂಗಂತೀಯ? ಏನವ ಏನು ನಂಟ ಏನೋ.
ಏನ್ರೇ ನಾನು ಯಾರದಿರಿ ಮನೆಗೆ ಅಂತ ಕೂಗ್ತಾನೆ. ನೀವು ಇಲ್ಲಿ ಅಷ್ಟು ಸೇರ್ಕೊಂಡು ಮೀಟಿಂಗ್ ನಡ್ಸಕತ್ತೀರೆ. ಕೂಗಿದ್ರೆ ಒಬ್ರಾರ ಅನ್ಬೇಕಾ? ಆನಾರ ಅನ್ಬೇಕು, ಇಲ್ಲ ಓನಾರ ಅನ್ಬೇಕು. ಬಾರಿ ಆಯ್ತಿರ್ ಬಿಡವ, ನೀವು ಮೀಟಿಂಗ್ ಮಾಡಕತ್ತೀರಲ್ಲ ಕೂತ್ಕೊಂಡು. ಏನದು ಮೀಟಿಂಗ್? ಏನೇ ಪದ್ಮವ್ವ? ಪ್ರಭು ಏನ? ಯಾವಾಗ ಬಂದಿದ್ರಿ ನೀವು? ಬಾರ ಬೇ, ನಾವು ಬಂದರೆ 3-4 ದಿನ ಆಯ್ತು. ಬಾ ಕುತ್ಕೋ, ಬಾ ನೀರು ತಗೊಂಬಂದು ಕೊಡ್ಲಾ? ನನಗೆ ನೀರು ಗಿಡ ಏನು ಬೇಡ. ನಾನು ಹಂಗೆ ಈಗ ಜಳಕ ಮಾಡಿ ಹಂಗೆ ಅವಲಕ್ಕಿ ಮಾಡಿದ್ಲು ನನ್ನ ಸೊಸಿ ತಿನ್ಕೊಂಡು ಹಂಗೆ ಬಸ್ ಹತ್ತಿದೆ ಸೀದಾ ಬಸ್ ಇಳ್ದನಿ. ಮುಖ ಗಿಕ್ಕ ಏನು ತಗೊಳಂಗಲ್ಲ. ಏನಾ ಪ್ರಭು, ಆರಾಮದಿಯಾ? ಆರಾಮದನಿ, ಬಾರವೇ ಕುತ್ಕೋ, ಬಾ ಕುತ್ಕೋ. ನೀನು ಆರಾಮದಿಯಾ? ಹ್ಞೂನಾ, ನನಗೇನೈತೆ ನೋಡಲ್ಲ, ಕಟ್ ಮಸ್ತಾಗಿ ಹೆಂಗದಾನೆ. ಮುದ್ದೆ ರೊಟ್ಟಿ ತಿನ್ಕಂತ ಹೆಂಗದ ನೋಡು. ನಾನು ಆರಾಮದಾನೆ. ಏನೇ ವಿಮಲಾ, ನೀನು ಬಂದೀಯಾ? ನಿನ್ನ ಮಗನೂ ಕರ್ಕೊಂಬಂದಿಯಲ್ಲ ಇವತ್ತು? ಇವಚ್ಚಿದಂತೂ ಶುರುವಾತಪ್ಪ. ಬಾರದ್ರಮ್ಮ, ಆರಾಮದಿಯಾ? ಅದ ಪಾಪಣ್ಣ ಬಂದದ್ನಲ್ಲ, ಮತ್ತು ನಿನ್ನೆ ಪಾರಮ್ಮ ಹುಡುಗರನ್ನ ಕರ್ಕೊಂಬಾರವ, ಅವನು ಒಬ್ಬನೇ ಅದಾನೆ, ಅವನಿಗೆ ಏಟಂತ ಆಟದ ಸಾಮಾನು ಜೊತೆಗೆ ಆಡ್ತಾನೆ. ಹುಡುಗರಿದ್ರೆ ಅವನಿಗೂ ಒಂಚೂರು ಖುಷಿ ಆಕತಿ. ಪಾಪದು ಅಲ್ಲೂ ಒಂದೇ ಇತ್ತು, ಇಲ್ಲೂ ಒಂದೇ ಆಗೈತಿ, ಕರ್ಕೊಂಬಾರವ ಅಂದತ್ತ, ಅದಕ್ಕೆ ಕರ್ಕೊಂಬಂದಿದ್ದೆ. ಬಾರಬೇ, ಯಾಕೆ ಹೋದ ಸರಿಗಿಂತ ಈ ಸರಿ ಬ್ಯಾಗ್ ಬಾರಿ ದೊಡ್ಡದು ತಗೊಂಬಂದಿ ಬಿಡಬೇ ರುದ್ರಮ್ಮ. ದೊಡ್ಡದು ತಗೊಂಬಂದಾನೆ. ಮತ್ತು ಡೆಲಿವರಿ ಆಗಬೇಕು, ಡೆಲಿವರಿ ಆದ್ಮೇಲೂ ಇರ್ತಾನೆ, ಈಗೂ ಇರ್ತಾನೆ, ಮತ್ತು ಬಟ್ಟೆ ಬರೀ ಬೇಕಲ್ಲ ವಿಮಲ. ಅದಕ್ಕೆ ದೊಡ್ಡ ತಗೊಂಬಂದ ನೋಡಿ ನಾನು ಈ ಸರಿ. ಹೂನೇ, ನನ್ನ ಅವಶ್ಯಕತೆ ಇವರಿಗೆ ಭಾಳ ಐತೆ, ಹಂಗಾಗಿ ಭಾಳ ದಿನ ಇರೋಣ ಅಂತ ತಗೊಂಬಂದಿದ್ದ ನೋಡು. ಹೌದೌದೌದೌದೌದು, ನಿನ್ನ ಅವಶ್ಯಕತೆ ಇಲ್ಲಿ ಭಾಳ ಐತೆ, ಹಂಗಾಗಿ ನೀನು ಭಾಳ ದಿನ ಇರ್ಬೇಕಾಗಿದ್ದೆ. ಬಾ 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 ರುದ್ರಮ್ಮ. ಸುಮ್ಮನೆ ವಿಮಲ, ಬಾರಕ್ಕ ಕುತ್ಕೊಂಡು ಮಾತಾಡಂತಿ. ಬಾ, ನಿಂತ್ಕೊಂಡದಿಯಲ್ಲ, ತಿಂಡಿ ತಿಂತೀಯ? ಏನಾಗಿತ್ತವ? ಆರಾಮದಿಯಾ? ಹೊಟ್ಟೆ ನೋವು, ಸೊಂಟ ನೋವು, ಕಾಲು ನೋವು ಏನಾರ ಬರಾಕತ್ತವ? ರುದ್ರಮ್ಮ, ಹಂಗ ಒಂದು ವಾರದಿಂದ ಹಂಗ ನೋವು ಸ್ಟಾರ್ಟ್ ಆಗಿತ್ತು, ಮತ್ತೆ ಸ್ಟಾಪ್ ಆಯಿತು. ಈಗ ಮತ್ತೆ ಇವತ್ತು ಬೆಳಗಿಂದ ಯಾಕೆ ಹಂಗ ನೋಯ್ತಿತ್ತು, ಮತ್ತೆ ಮಲ್ಕೊಂಡಿದ್ದೆ, ತಿಂಡಿ ತಿನ್ನಲ್ಲ, ಮತ್ತೀಗ ಮತ್ತೇನು ಮಕ್ಕಳದಂದು ಹಂಗೆ ಕೂತ್ಕೊಂಡೆ ನೋಡು. ನಾನದೇ ಅದೇ ಹಿಂಗೆ ಸಣ್ಣ ಪುಟ್ಟ ಹಂಗೆ ನೋವು ಬರ್ತದವೆ. ನೀವು ಆರಾಮದಿರೇನಬೇ? ಆರಾಮದನಿ. ಮತ್ತು ನಾನು ಇರ್ತಾನಲ್ಲಿ ಪಟ್. ಏನು ಹೆದರ್ಕಬೇಡ ಏನು, ನಾ ಬಂದಲ್ಲ ಮತ್ತಿನ್ನೇನು ತಗ, ನಿನಗೆ ದೊಡ್ಡ ಧೈರ್ಯ ಬಂದಂಗಕತ್ತಿ. ಹೌದೌದೌದು, ದೊಡ್ಡ ಧೈರ್ಯನೇ ಬಿಡಬೇ ನೀನು. ಏನಾಯ್ ಪದ್ಮವ್ವ, ನಿನ್ನ ಮಗನ ತೋರ್ಸಂಗಲ್ಲ? ಅಯ್ಯ, ಅದೇ ಇಲ್ಲೇ ಕುಂತ ನೋಡಲಿ, ಅದೇ ಹುಡುಗನ ಜೊತೆಗೆ ಲಕ್ಷ್ಮಣ ಜೊತೆಗೆ ಆಡ್ತದ ನೋಡು, ಅವನ ನನ್ನ ಮಗ. ಅಲ್ಲೇ ಅವನ ನನ್ನ ಮಗ ಅಂದ್ರೆ ತಾಮೇಲೆ ಎತ್ಕೆ ಅಂತ ತಾಮೇಲೆ ಅವ್ನು ಕರ್ಕೊಂಬ ಇಲ್ಲಿ. ಕೊಟ್ಟೆ ಕೊಟ್ಟೆ. ಎಂತ ಚಂದದನೇ ಪದ್ಮವ್ವ, ನೀನಂಗ ಗುಂಡ್ಗುಂಡಕ್ಕೆ ದುಂಡು ಮುಖ. ಏನಪ್ಪ ನಿನ್ನ ಹೆಸರು? ಓನ ಬಂಗಾರಿ. ಚಂದದಿ ಬಿಡಪ್ಪ ನೋಡಕ್ಕೆ. ಎಲ್ಲರೂ ಹಂಗೆ ಅಂತಾರೆ. ಚೆನ್ನಾಗಿಲ್ಲದ್ರ ನಾನು ಹಂಗಿರ್ತದ್ನೇನ ಅಲ್ಲ ರುದ್ರಮ್ಮ? ನೋಡ್ರುದ್ರಮ್ಮ ಹೆಂಗಂತಾರೆ, ನಿನ್ನ ಮಗ ಹೆಂಗಂತಾರೆ ನೋಡು. ನೀನು ಚಂದದಿಯಾ, ಆದ್ರೆ ಯಾಕೆ ಈ ಹುಡುಗ ಬಾರಿ ಅವ್ರು ಅವು ನಂಗೆ ಹೊಲ್ತತಪ್ಪ, ಅದಕ್ಕೆ ಹಂಗಂದೆ ತಗ. ನೀನು ಚಂದದಿ ತಗ. ಅದಕ್ಕಲ್ಲ ನಮ್ಮ ಅಕ್ಕನ ಕೊಟ್ಟು ಮದ್ವೆ ಮಾಡಿರೋದು. ಏನ ಶಿವು, ಡ್ಯೂಟಿ ರಜೆ ಹಾಕಿದೀಯಾ? ಬೈ, ಪದ್ಮಕ್ಕರ್ ಬಂದು ಅಲ್ಲೇ 3-4 ದಿನ ಆತ, ಹಂಗಾಗಿ ರಜಾ ಹಾಕಿದ್ದೆ ನೋಡಿ. ಇವತ್ತು ನಾಳೆ ರಜಾ ಹಾಕೊಂಡಿದ್ದೀನಿ. ಮನೆ ನೋಡಕ್ ಹೋಗಿದ್ವಿ. ಪದ್ಮಕ್ಕರು ಪ್ರಭು ಮಾವರು ಇಲ್ಲೇ ಇರ್ತಾರೆ ಇನ್ಮೇಲೆ. ಹೌದನೇ? ಇದ ಊರಾಗ ಇರ್ತಾರೆ? ಪಾಡತ್ ಬಿಡ್ರಿ. ಸುಮ್ಮನೆ ಊರಾಗ ಕಂಡು ಕರಿದೆ, ಇವನು ಇಲ್ಲೇ ತೋಟ ಖರೀದಿ ಮಾಡೋದು ಬಿಟ್ಟು ಅದ್ಯಾವುದೋ ಊರಿಗೆ ಹೋಗಿ ಖರೀದಿ ಮಾಡಿದ್ದಾನೆ. ಸುಮ್ಮನೆ ಅದನ್ನು ಮಾರಿ ಇಲ್ಲೆಲ್ಲರೂ ತೋಟ ಸಿಕ್ಕರೆ ಅದನ್ನೊಂದು ಸ್ವಲ್ಪ ಹೆಚ್ಚಿಗೆ ದುಡ್ಡಿಗೆ ಮಾರಿ ಒಂದು ಎಕರೆ ಹೆಚ್ಚಿಗೆನೇ ತಗೊಂತಿಲ್ಲಿ, ಸುಮ್ಮನೆ ಇಲ್ಲೇ ತಗೊಂಬಿಡು. ಅಲ್ಲ, ಮನೆ ನೋಡಿರಿ ಅಂತಾರಲ್ಲ, ಯಾವಾಗ ಹೋಗಿರಿ? ಎಲ್ಲ ಕೇಳಿಸಿ ಹೇಳ್ಸಿ ಹೋಗ್ಬೇಕು, ಒಳ್ಳೆ ದಿನ ನೋಡಿ ಹೋಗ್ಬೇಕು. ಅದೆಲ್ಲ ಮಾಡಿದ್ದೀರಿ ಪದ್ಮ ನೀವು? ಕೇಳ್ಸೋದು ಏನು ಮಾಡಿಲ್ಲ ನಾವು. ಹಂಗೆ ಒಳ್ಳೆ ದಿನ ನೋಡ್ಕೊಂಡು ಹೋದ್ರಾತು ಅಂತ ಸುಮ್ಮನಾದ್ವಿ. ಇನ್ನೇನು ಗೀತಾ ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ದಿನ ಇದ್ದು ಆಮೇಲೆ ಎಲ್ಲ ಸೆಟ್ ಮಾಡ್ಕೊಂಡು ಹೋಗೋದು ಅಂತ ಅನ್ಕೊಂಡ್ವಿ. ನಿಮ್ಗೇನು ತೆಲಿಗಿಲಿ ಕೆಟ್ಟತೇನ್ರಿ? ಬಾಡಿಗೆ ಮನೆನಾರ ಆಗಿರಲಿ, ಸ್ವಂತ ಮನೆನಾರ ಆಗಿರಲಿ, ಆ ಮನೆಗೆ ಹೋದ್ಮೇಲೆ ಒಳ್ಳೇದಾಕತ್ತವ ಕೆಟ್ಟದಾಕತ್ತವ ಅಂತ ಅಂದು ಕೇಳಿಸ್ಕೊಂಡು ಹೋಗ್ಬೇಕು. ಏನು ಗೊತ್ತಾಯ್ತಾ ಈಗಿನ ಕಾಲದ ಹುಡುಗರಿಗೆ ಅದಕ್ಕೆ ಹೇಳೋದು, ನಾನು ಇರಬೇಕು ಅಂತ. ಹಿಂಗೆ ನೋಡು, ಹಿಂಗೆ ಮಾಡ್ತೀರಿ ನೀವು. ಹೌದೌದು, ಮನಸ್ಸು ಹೆಂಗಾರ ಯಾಕಾರ ಇರಲಿ, ಮನೆ ಮಾತ್ರ ಹೋಗತ್ತು. ಮನೆಗೆ ಹೋದ್ರೆ ಒಳ್ಳೇದಾಕತ್ತೋ ಕೆಟ್ಟದಾಕತ್ತೋ ಅಂತ ಕೇಳಿಸ್ಕೊಂಡು ಹೋಗ್ಬೇಕು. ಅಲ್ಲ ರುದ್ರಮ್ಮ?
ಮನುಷ್ಯರು ಒಳ್ಳೆಯರಾದ್ರೆ ಕೆಟ್ಟರದಾರ ನಂಗೆ ನೋಡಂಗಿಲ್ಲ ಮನೆ ಒಳ್ಳೇದೈತೆ ಕೆಟ್ಟದೈತೆ ಅಂತ ನೋಡೋದು ಐ ಬಿಡು ರುದ್ರಮ್ಮ ನಿಂದೆ ಅಂತ ಲೆಕ್ಕಾಚಾರ. ಏಯ್ ನಿನಗಂತೂ ಏನೇನು ಗೊತ್ತಾಗಲ್ಲ ಈ ಹುಡುಗಿ. ನಿನ್ಗೇನು ಗೊತ್ತೈತೆ ಸುಮ್ ಕುತ್ಕ. ಹೇಳಕ್ಕೆ ಬಂದ್ಬಿಟ್ಲಿಲ್ಲಿ ನಾವು ಮೊದಲಿಂದ ನಡ್ಸ್ಕೊಂತ ಬಂದಿರೋದು, ಅದನ್ನು ಮರೆಯಂಗಿಲ್ಲ. ನಾನೆಲ್ಲ ಪಂಚಾಂಗ ನೋಡಿ ಮನಿದು ಎಲ್ಲ ವಾಸ್ತುಗಿಸ್ತು ಸರಿ ಐತೆ. ಶಿವು ಪ್ರಭುರನ್ನ ಮನೆಗೆ ಕರ್ಕೊಂಡು ಹೋಗ್ರಿ, ವಾಸ್ತುಗಿಸ್ತು ಸರಿ ಐತೆಲ್ಲ ಅಂತ ನೋಡ್ತಾನೆ. ಎಲ್ಲ ನೋಡಿ ಚೆಕಪ್ ಮಾಡಿದಾದ್ಮೇಲೆ ಚೆನ್ನಾಗೈತಿ ಅಂದಮೇಲೆ ನೀವೆಲ್ಲ ಹೋಗ್ಬೇಕಲ್ಲಿಗೆ. ಅರ್ಥ ಆಗ್ತಿಲ್ಲ? ಅದೇನು ಅರ್ಥ ಆಗತ್ತೋ ಏನೋ ಇವಕ್ಕೆ. ಹೂನಬೇ ಆಯಿತು ಹಂಗ ಮಾಡಂತಗ. ಅಯ್ಯೋ ಪದ್ಮಕ್ಕ, ನೀನು ಅಜ್ಜಿ ಹೇಳ್ದಂಗೆ ಕೇಳ್ತೀಯಲ್ಲ. ಏ ಸುಮ್ಮನಿರು, ಅದು ಮನೆ ಚೆನ್ನಾಗೇ ಐತೆ. ಸುಮ್ಮನೆ ಹ್ಞೂ ಅನ್ನೋದವಾರು ಯಾಕೆ ಬೇಜಾರು ಮಾಡೋದು? ಸುಮ್ಮನಿರು, ನೋಡ್ಕೊಂಬರ್ಲತ್ತಾಗಿ. ಅದು ನಿಜನೇ ಬಿಡು. ಹೋಗಿ ನೋಡ್ಕೊಂಬಂದು ಬಿಡತ್ತ ಹೋಗಿ. ಏನ್ರಿ ಅದು ಮಾತು ವಿಮಲಿ? ಏನಿಲ್ಲವ, ಅದು ಕರ್ಕೊಂಡು ಹೋಗಿ ರುದ್ರಮ್ಮನ ಅಂತ ಹೇಳ್ತಿದ್ದೆ. ಹೋಗ್ಬೇಕು ಮತ್ತೆ. ನಾನು ನೋಡ್ದೇನೆ ಅದು ಹೆಂಗೆ ಹೋಗಿರಿ ನೀವು? ಹೋಗಂಗಿಲ್ಲ. ಹೌದು, ಹುಡುಗನ ಹೆಸರು ಏನಂತ ಹೆಸರಿಟ್ಟಿರಿ? ಹುಟ್ಟಿದ ಅಕ್ಷರ ಯಾವ್ದು ಬರ್ತೈತೆ ಅದನ್ನ ಇಡ್ಬೇಕು. ಪದ್ಮವ್ವ ಏನು ಹೆಸರಿಟ್ಟಿದೀಯ? ಹ್ಞೂನಬೇ, ಅವ್ನು ಹುಟ್ಟಿದಾಗ ಆ ಅಕ್ಷರದಿಂದ ಇಡ್ರಿ ಅಂತ ಅಂದಿದ್ರು, ಮತ್ತು ನಾವು ಆಕಾಶ್ ಅಂತ ಹೆಸರಿಟ್ಟಿದ್ದೀವಿ. ಹುಟ್ಟಿದಾಗ ಯಾವ ಅಕ್ಷರ ಬರ್ತೈತೋ ಆ ಅಕ್ಷರದಾಗೆ ಹೆಸರಿಡ್ಬೇಕು. ಕರೆಕ್ಟಾಗಿ ಮಾಡಿದಿ ಬಿಡು. ಅಂತ ಬಂದುತ್ತಾ? ಏನಪ್ಪ ನಿನ್ನ ಹೆಸರು ಆಕಾಶನಾ? ಏನೇ ಹುಡುಗಂದು ಜಾತಕ ಪಾತಕ ಎಲ್ಲ ಕೇಳಿದಿರಿಲ್ಲ? ಏನಾರ ದೋಸ ಗೀಸ ಇದ್ರ ಪರಿಹಾರ ಮಾಡ್ಕೋಬೇಕು. ಕೇಳೀವಿ, ಎಲ್ಲ ಚೆನ್ನಾಗೈತಿ, ಏನು ಅಂಥದ್ದೇನೂ ಇಲ್ಲ. ನಾನು ಹುಟ್ಟಿದ್ದಿನ ಅದೆಲ್ಲ ಹೇಳು, ಯಾವ ಟೈಮಿಗೆ ಹುಟ್ಟಿದ ಎಲ್ಲದು ನೋಡ್ತಾನೆ ನಾನು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಸಾಯಂಕಾಲ ಎಲ್ಲ ನೋಡ್ತಾನಂತಾಗ. ಏನಪ್ಪ ಆಕಾಶ? ಈ ರುದ್ರಮ್ಮನ ಬುದ್ಧಿ ಕೂಸಿಗೂ ಇಷ್ಟ ಆಗ್ಲಿಲ್ಲೇನಪ್ಪ. ಅದಕ್ಕೆ ಅದು ಮುಖ ನೋಡಿ ಹೆಂಗೆ ಮಾಡ್ಕೊಂತ. ಏನಪ್ಪ ಈ ರುದ್ರಮ್ಮ ಹೇಳೋದು ನಿಜನೋ ಸುಳ್ಳು? ಯಾವ ಜಾತಕ ಏನು? ಏನಪ್ಪ ನಮ್ಮ ಹುಡುಗರು ಅಂತ ಏನು ಹೇಳಿಲ್ಲ. ಅವು ಚೆನ್ನಾಗಿ ಬೆಳೆಯಕತ್ತವು. ಏನಪ್ಪ ನನಗಂತೂ ಇವೇನು ಇಷ್ಟ ಆಗಂಗಿಲ್ಲ. ಏನೋ ಬಿಡತ್ತಾಗಿ ಹಳೆ ಕಾಲದ ಮುದುಕಿ ಏನು ಹೇಳುತ್ತೋ ನಿಜನೂ ಇರ್ಬೋದು ಸುಳ್ಳು ಇರ್ಬೋದು, ಅವ್ರವ್ರ ನಂಬಿಕೆಗೆ ಬಿಟ್ಟಿತ್ತು. ಯಾಕ ಬಂಗಾರಿ? ಬಾರ ನನ್ನ ಬಂಗಾರಿ. ಆಕಾಶ ಬಾರಪ್ಪ. ಯಾಕಪ್ಪ ಗಳಬಾರ್ದು, ಅಜ್ಜಿ ಅಲ್ಲ ಅದು. ಅಳಬೇಡ ಸುಮ್ಮನೆ. ಹೋಗಲ್ಲ ಅಣ್ಣನ ಹತ್ರ ಆಡೋಗು. ಆಡ್ತೀಯಾ? ಅಣ್ಣ ಬಾರ ಆಕಾಶ ಆಡೋಣ ಬಾ. ನಿನಗೆ ಕಲರ್ಸ್ ಹೇಳ್ಕೊಡ್ತೀನಿ ಬಾ. ಬ್ಲೂ, ರೆಡ್ಡು, ಯೆಲ್ಲೋ, ಗ್ರೀನು, ಬಾ ಹೇಳ್ಕೊಡ್ತೀನಿ ಬಾ. ಕರ್ಕೊಳಪ್ಪ ಲಕ್ಷ್ಯ, ಕರ್ಕೊಂಡು ಕಲರ್ಸ್ ಎಲ್ಲ ಹೇಳ್ಕೊಡು. ಒಂದು ವಾರ ಹೇಳ್ಕೊಡು. ಹಂಗಂಗೆ ಏನೇನಾದ್ರೂ ಮಾಡಿ ಕಲಿತೈತಿ. ಹೇಳ್ಕೊಡಪ್ಪ. ಹೋಗಪ್ಪ ಜಾಣ ಬಂಗಾರ, ಅಣ್ಣನ ಹತ್ರ ಹೋಗಿ ನೀನು. ಅಂದಂಗ ಪದ್ಮಕ್ಕ, ನಾನು ನಿನ್ನೆ ಹೇಳಿದ್ನಲ್ಲ ವಿಷಯ ಏನು ಮಾಡಿದೆ? ಸರ್ಪ್ರೈಸ್ ವಿಷಯ ಏನು ವಿಮಲ? ಏನು ಅಂದಲ್ಲ? ಏನು ಸರ್ಪ್ರೈಸ್? ಓ ನಿನಗೆ ಅರ್ಥ ಆಗಲ್ಲ, ಸುಮ್ಮನಿರು ಪರಮ. ಅದು ಸರ್ಪ್ರೈಸ್ ಅಂದರೆ ಸರ್ಪ್ರೈಸ್ ಅಷ್ಟೇ. ಹೂನೇ ಮಾಡೋಣ ತಗ. ಎಲ್ಲರೂ ರೆಡಿ ಮಾಡ್ಕೊಳ್ರಿ, ನಾನೊಂದು ಐಟಮ್ ಮಾಡ್ತಾನ. ಹೆಂಗೆ ಸರಿನಾ? ಆಯ್ತು ತಗ. ನಾನಲ್ಲ ಎಲ್ಲ ನಿನ್ನೆ ಹೇಳಿದ್ದೀನಿ, ಬರ್ತಾರಂತೆ ಎಲ್ಲರೂ. ಕರೆಕ್ಟ್ ಎಷ್ಟು ಗಂಟೆಗೆ ಬರೋಣ? 1 ಗಂಟೆಗೆ ಬರೋಣ? ಆಟತೆ ಬಂದು ಏನು ಮಾಡ್ತೀರಿ? ಲಗ್ನ ಬರ್ರಿ, ಏನಾಯ್ತು? ಎಲ್ಲ ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡ್ರೆ 12 ಗಂಟೆ ಕತ್ತಿ. 12 ಗಂಟೆಗೆ ಬರ್ರಿ. 11:30 12 ಗಂಟೆ ಲಗ್ನ ಆತಂದ್ರೆ 11:30 ಬರ್ರಿ. ಮತ್ತೆ ಎಲ್ಲರೂ ರೆಡಿ ಮಾಡ್ಕೊಂಬರ್ಬೇಕಲ್ಲ, ಒಂಚೂರು ಹೆಚ್ಚು ಕಮ್ಮಿ 12 ಗಂಟೆ ಅಷ್ಟೊತ್ತಿ ಬಾ. ಅದೇ ಟೈಮಿಗೆ ಬರ್ಬೇಕಂತ ಏನಿಲ್ಲ, ಯಾರೇನು ಅನ್ನಂಗಿಲ್ಲ ಬಾ. ಏನ್ರಿ ಅದು ಏನಾರ ಮಾತಾಡ್ತೀರಿ? ಏನದು ಸರ್ಪ್ರೈಸು? ಮತ್ತು ಏನಾರ ಮಾಡಬೇಡ್ರಿ, ನನಗೆ ಹೇಳಿ ಕೇಳಿ ಮಾಡ್ಬೇಕು ನೀವು. ಇಲ್ಲಿ ನಾನು ದೊಡ್ಡಕ್ಕೆ ಎಲ್ಲರಿಗಿಂತ. ಅಲ್ಲನೇ ಪಾರಿ, ನನ್ನ ಮಾತು ಕೇಳಬೇಕು. ಏನಾರ ಮಾಡೋದು ಇದ್ದರೆ ಇಂಥ ಮಾಡ್ತೀವಿ ಅಂತ ಹೇಳ್ಬೇಕು. ಹಂಗೆ ಮಾಡಬೇಡ್ರಿ ನೋಡ್ರ. ಅಂಥದ್ದೇನಿಲ್ಲ, ಸುಮ್ಮನಿರು, ನಾಳೆ ನಿಮಗೆ ಗೊತ್ತಾಗತ್ತೆ. ಅದನ್ನೇನು ಮಾತು ನಿನಗೆ ಹೇಳಿ ಕೇಳಿ ಮಾಡೋದು ರುದ್ರಮ್ಮ? ಅದೇನು ಅಂಥದ್ದೇನು ಇದು ಮಾಡೋದು ತಗ. ನಾವೇನು ಅದೇ ಹೇಳಿದ್ನಲ್ಲ, ಅದು ಏನಂತ ಹೇಳೋಕ್ಕಾಗಲ್ಲ. ಅದು ಸರ್ಪ್ರೈಸು, ಗೀತಕ್ಕಿಗೆ ಸರ್ಪ್ರೈಸ್ ಅಷ್ಟೇ. ಗೀತಕ್ಕಂತಲ್ಲ, ಎಲ್ಲರಿಗೂ ಸರ್ಪ್ರೈಸ್. ಅದು ನನಗೂ ಪದ್ಮಕ್ಕಗೂ. ನಾಳೆ ನಾವು ಯಾರ್ಯಾರು ಬರ್ತಾವೋ ಅವ್ರಿಗಷ್ಟೇ ಗೊತ್ತಿರೋದು. ನೀನು ನೋಡು, ಕಾದು ನೋಡು, ಗೊತ್ತಾಗತ್ತೆ. ಏನೇನು ಮಾಡ್ತೀರ ನೀವು? ತಗೊಳ್ರವ, ಹಂಗೆ ಮಾಡ್ರಿ. ಅದೇನು ಮಾಡ್ತೀರ? ಅದೇನು ಸರ್ಪ್ರೈಸು ಏನು ಪ್ರೈಸು ನಾಳೆ ನೋಡ್ತಾನಲ್ಲ ನಾನು. ಮತ್ತೇನಾರು ಹೆಚ್ಚು ಕಮ್ಮಿ ಏನೇನಾರ ಮಾಡೋದು ಅದು ಅವತ್ತು ಮಾಡಿದ್ರಲ್ಲ, ಏನೇನಾರು ಅಡ್ರೆಸ್ ಹಾಕಿ ಫೋಟೋ ತೆಗ್ಸೋದು ಅವೆಲ್ಲ ಅಂಥವೇನು ಮಾಡೋಂಗಿಲ್ಲ. ಈಗ ಹೇಳಿದ್ದೀನಿ ನೋಡು.
ಹ್ಞೂ ಹಚ್ಚಿದೊಂದ ತೆಗಿ. ಹಂಗೇನು ಮಾಡಕ್ಕಾಗಲ್ಲ ಬೇ, ನೀನು ನೋಡಂತಾಗ ನಾಳೆ ನಿನಗೆ ಇಷ್ಟ ಆಗತ್ತೆ. ಸರಿ ತಾಳ್ರಿ. ಹಾಯ್ ಫ್ರೆಂಡ್ಸ್, ನಾವು ಗೀತಾ ಪ್ರೆಗ್ನೆಂಟ್ ಇದ್ದಾಳಲ್ಲ, ಹಾಗಾಗಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಸರ್ಪ್ರೈಸ್ ಏನು ಅಂತ ನೀವು ನೋಡಿ. ಹಾಗೆ ಕೆಲವೊಂದು ಕಡೆ ಆ ಪದ್ಧತಿ ಮಾಡ್ತಾರೆ, ಹಾಗಾಗಿ ಅದು ಟ್ರೆಂಡು ಕೂಡ ಇರ್ಬೋದೇನೋ, ನನಗೆ ಗೊತ್ತಿಲ್ಲ. ನಾವು ಕೂಡ ಆ ಥರ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಎಪಿಸೋಡು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರು ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಪ್ಲೀಸ್ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ನೋಡೋರು ಹಾಗೆ ವಿಡಿಯೋ ನೋಡಿ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.